ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರಿದದ್ದು. ಇದರಿಂದ ಇವತ್ತು 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಮೈತ್ರೇಯ ಉವಾಚ ಸೇಯಂ ಭಗವತೋ ಮಾಯಾ ಯನ್ನ ಏನ ವಿರುಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಂ. ಅನುವಾದ. ಶ್ರೀ ಮೈತ್ರೇಯರು ನುಡಿದರು, ಪರಬ್ರಹ್ಮವು ಅಥವಾ ದೇವೋತ್ತಮ ಪುರುಷನು ಮಾಯೆಯಿಂದ ಆಕ್ರಾಂತನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದಿಡುತ್ತಾರೆ. ಅದೇ ಕಾಲಕ್ಕೆ ಅವರು ಭಗವಂತನು ಬಂಧನರಹಿತನೆಂದೂ ತಿಳಿದಿರುತ್ತಾರೆ. ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾದದ್ದಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೈತ್ರೇಯರಿಗೆ ಪ್ರಶ್ನೆಯನ್ನು ಕೇಳಿದ್ರು. ಅದಾದಮೇಲೆ ನನ್ನ ಮನಸ್ಸು ಈ ಅಜ್ಞಾನದ ಸಂಕಟದಿಂದ ಬಹಳ ಭ್ರಮೆಗೆ ಒಳಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಭ್ರಮೆಯನ್ನು ನಿವಾರಿಸೋದಕ್ಕೆ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೇಳಿದ್ರು. ಸೊ ಅದಕ್ಕೆ ಶುಕಮುನಿಗಳು ಈಗ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾರೆ, ಈ ರೀತಿ ಜಿಜ್ಞಾಸುವಾಗಿದ್ದಂತಹ ವಿದುರನಿಂದ ಪ್ರಚೋದಿತರಾದಂತಹ ಮೈತ್ರೇಯರು ಮೊದಲು ಏನು ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ಅದು ಭಗವಂತನ ಒಂದು ತತ್ವಕ್ಕೆ ವಿರುದ್ಧವಾಗಿರುವಂಥ ಪ್ರಶ್ನೆ ಅಲ್ವಾ. ಅದಕ್ಕೆ ಆಶ್ಚರ್ಯಚಕಿತರಾಗ್ತಾರೆ. ಆದರೆ ಅವರು ಸಂಪೂರ್ಣ ಭಗವತ್ ಪ್ರಜ್ಞೆ ಇರೋರಾಗಿರೋದ್ರಿಂದ ಅವರಿಗೆ ಯಾವುದೇ ಭಯ ಇಲ್ಲ. ಯಾಕಂದರೆ ಅವ್ರಿಗೆಲ್ಲದಕ್ಕೂ ಉತ್ತರ ಗೊತ್ತಿದೆ. ಅದರಿಂದ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಅವರಿಗೆ ಉತ್ತರವನ್ನು ಕೊಡೋದಕ್ಕೀಗ ಶುರು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಮೈತ್ರೇಯರು ವಿದುರರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ನಮಗೂ ಬರಬಹುದು ಅನ್ನೋದಕ್ಕೋಸ್ಕರನೇ ಅವ್ರು ಕೇಳ್ತಾ ಇರೋದು. ಈಗ ನಮಗೆ ಆ ಪ್ರಶ್ನೆಗಳು ಬಂದಿರಲಿ ಅಥವಾ ನಮ್ಮಲ್ಲಿ ಇರಲಿ ಇಲ್ಲದೆ ಇರಲಿ, ಈಗ ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೈತ್ರೇಯರು ಹೇಳ್ತಾರೆ, ಆ ಪರಬ್ರಹ್ಮ ಅಥವಾ ದೇವೋತ್ತಮ ಪರಮಪುರುಷ ಇದ್ದಾನಲ್ಲ, ಅವನು ತನ್ನ ಮಾಯೆಯಿಂದ ಆಕ್ರಾಂತನಾಗಿದ್ದಾನೆ ಅನ್ನುವಂತಹ, ಅಂದರೆ ಅದರಿಂದ ಆವೃತಗೊಂಡಿದ್ದಾನೆ ಅಥವಾ ಆ ಮಾಯೆ ಅವನ ಮೇಲೆ ಹಾವಿ ಆಗಿದೆ, ಅವನು ಕೂಡ ಮಾಯೆಗೆ ಒಳಗಾಗಿದ್ದಾನೆ ಅನ್ನುವಂಥ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದೆ ಇಡ್ತಾರೆ. ಅಂದರೆ ಅವ್ರು ಆ ರೀತಿ ಹೇಳ್ತಾರೆ. ಅದರ ಜೊತೆಗೆ ಅವ್ರು ಇನ್ನೊಂದು ವಿಷಯ ಏನು ಹೇಳ್ತಾರೆ, ಭಗವಂತ ಬಂಧನರಹಿತ ಅಂತ ಕೂಡ ತಿಳ್ಕೊಂಡಿರ್ತಾರೆ. ಅಂದರೆ ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾಗಿರುವಂಥದ್ದು. ಈಗ ಭಗವಂತ ಆ ಮಾಯೆಯಿಂದ ಆಕ್ರಾಂತನಾಗಿದ್ದರೆ ಅವನು ಹೇಗೆ ಬಂಧನರಹಿತನಾಗಿರ್ತಾನೆ? ಅದನ್ನು ಒಪ್ಕೊಂಡ್ಮೇಲೆ ಇದನ್ನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಈಗ ಬಂಧನರಹಿತ ಅಂತಂದಮೇಲೆ ಅವನಿಗೆ ಯಾವುದೇ ಬಂಧನಗಳಿಲ್ಲ ಅಂತ ಅರ್ಥ. ಮಾಯೆಯ ಬಂಧನ ಕೂಡ ಇರೋದಿಲ್ಲ ಅಂತ ತಾನೇ ಅರ್ಥ. ಆದರೆ ಅವರು ಆ ರೀತಿ ತಿಳ್ಕೊಂಡಿರ್ತಾರೆ ಅಂತ ಮೈತ್ರೇಯ ಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 100ಕ್ಕೆ 100ರಷ್ಟು ಆಧ್ಯಾತ್ಮಿಕನಾದ ದೇವೋತ್ತಮ ಪರಮಪುರುಷನು ಜೀವಾತ್ಮದ ಜ್ಞಾನವನ್ನು ಆವರಿಸುವ ಮಾಯಾಶಕ್ತಿಯ ಕಾರಣ ಆಗಲಾರ ಎಂದು ಕೆಲವೊಮ್ಮೆ ತೋರುತ್ತದೆ. ಆದರೆ ಬಹಿರಂಗ ಶಕ್ತಿಯಾದ ಮಾಯೆ ಕೂಡ ಸರ್ವೋತ್ತಮನಾದ ಭಗವಂತನ ಅಂಶವಾಗಿದೆ ಎಂಬುದರಲ್ಲಿ ಖಂಡಿತವಾಗಿಯೂ ಯಾವ ಸಂದೇಹವೂ ಇಲ್ಲ. ವ್ಯಾಸ ಮಹರ್ಷಿಗಳು ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಭಗವಂತನೊಂದಿಗೆ ಜೀವಿಗಳ ಶುದ್ಧ ಜ್ಞಾನವನ್ನು ಆವರಿಸುವ ಭಗವಂತನ ಬಹಿರಂಗ ಶಕ್ತಿಯನ್ನು ಕಂಡರು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, 100ಕ್ಕೆ 100 ಆಧ್ಯಾತ್ಮಿಕನಾಗಿರುವಂಥವನು ಯಾರು? ಭಗವಂತ. ಅವನು ಜೀವಾತ್ಮದ ಜ್ಞಾನವನ್ನು ಆವರಿಸುವಂಥ ಮಾಯಾಶಕ್ತಿ ಇದೆಯಲ್ಲ, ಅದಕ್ಕೆ ಕಾರಣ ಆಗೋದಿಲ್ಲ ಅಂತ ಕೆಲವೊಂದು ಸರಿ ಅನಿಸಿದ್ರೆ, ಆದರೆ ಆ ಒಂದು ಮಾಯಾಶಕ್ತಿ ಅಥವಾ ಬಹಿರಂಗ ಶಕ್ತಿ ಅಂತ ನಾವೇನು ಕರಿತೀವೋ ಅದು ಕೂಡ ಭಗವಂತನ ಒಂದು ಅಂಶನೇ ಅನ್ನೋದರಲ್ಲಿ ಖಂಡಿತವಾಗ್ಲೂ ಯಾವ ಸಂದೇಹನೂ ಇಲ್ಲ. ಎಲ್ಲ ಧರ್ಮಗ್ರಂಥಗಳಲ್ಲೂ ಕೂಡ ಈ ವಿಷಯವನ್ನು ಹೇಳ್ತಾರೆ. ಅಂದರೆ ಈ ಒಂದು ಮಾಯೆ ಅನ್ನೋದು ಭಗವಂತನ. ಸೊ ಅದರಿಂದನೇ ಇದಂತೂ ಗ್ಯಾರಂಟಿ. ಆದರೆ ಆ ಒಂದು ಮಾಯಾಶಕ್ತಿ ನಮ್ಮಂಥ ಜೀವಾತ್ಮಗಳಿಗೆ ಆವರಿಸ್ಕೊಳ್ಳುತ್ತಲ್ಲ, ಅದಕ್ಕೆ ಭಗವಂತ ಕಾರಣ ಅಲ್ಲ ಅನ್ನೋದು ಕೂಡ ಕೆಲವೊಂದು ಸರಿ ಅನಿಸುತ್ತೆ. ಬಟ್ ಅದು ಅವನದೇ ಒಂದು ಶಕ್ತಿ ಅಲ್ವಾ ಅನ್ನೋದು ಕೂಡ ನಿಜಾನೇ.
ಅದಕ್ಕೆ ವ್ಯಾಸ ಮಹರ್ಷಿಗಳಿದಾರಲ್ಲ, ಅವರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರಲ್ಲ, ಆಗ ಭಗವಂತನ ಜೊತೆ ಆ ಮಾಯಾಶಕ್ತಿಯನ್ನು ಕೂಡ ನೋಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಅಂದರೆ ಜೀವಿಗಳು ಶುದ್ಧ ಜ್ಞಾನ ಇರುವಂಥವ್ರು, ಅಂಥ ಶುದ್ಧ ಜ್ಞಾನ ಇರುವಂಥವರು ಜ್ಞಾನವನ್ನು ಕೂಡ ಆ ಬಹಿರಂಗ ಶಕ್ತಿ ಆವರಿಸ್ಕೊಳ್ಳುತ್ತಲ್ಲ, ಆ ಶಕ್ತಿಯನ್ನು ಭಗವಂತನ ಜೊತೆ ಇರೋದನ್ನ ಅವರು ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಹಿರಂಗ ಶಕ್ತಿಯು ಈ ರೀತಿಯಲ್ಲಿ ಏಕೆ ಪ್ರವರ್ತಿಸುತ್ತದೆ ಎಂಬುದನ್ನು ಶ್ರೇಷ್ಠ ವ್ಯಾಖ್ಯಾನಕಾರರಾದ ವಿಶ್ವನಾಥ ಚಕ್ರವರ್ತಿ ಠಾಕೂರ ಮತ್ತು ಶ್ರೀಲ ಜೀವ ಗೋಸ್ವಾಮಿಯವರು ವಿಶ್ಲೇಷಿಸಿದ ಪ್ರಕಾರ ಹೀಗೆ ಗ್ರಹಿಸಬಹುದು. ಐಹಿಕವಾದ ಮಾಯಾಶಕ್ತಿಯು ಆಧ್ಯಾತ್ಮಿಕ ಶಕ್ತಿಯಿಂದ ಭಿನ್ನವಾಗಿದ್ದರೂ ಕೂಡ ಭಗವಂತನ ಅನೇಕ ಶಕ್ತಿಗಳಲ್ಲಿ ಅದು ಒಂದಾಗಿದೆ. ಹಾಗಾಗಿ ಐಹಿಕ ತ್ರಿಗುಣಗಳು ನಿಶ್ಚಿತವಾಗಿ ಭಗವಂತನ ಗುಣಗಳಾಗಿವೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಬಹಿರಂಗ ಶಕ್ತಿ ಯಾಕೆ ಆವರಿಸ್ಕೊಳ್ಳುತ್ತೆ ಶುದ್ಧ ಜ್ಞಾನ ಇರುವಂಥ ಜೀವಿಗಳಿಗೆ ಅನ್ನೋದನ್ನು ವ್ಯಾಖ್ಯಾನಕಾರರಾದಂತಹ ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳು ಮತ್ತು ಶ್ರೀಲ ಜೀವ ಗೋಸ್ವಾಮಿಗಳು ಯಾವ ರೀತಿ ಅದನ್ನು ಹೇಳಿದ್ದಾರೆ ಅಂದರೆ, ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅದನ್ನು, ಅದರ ಬಗ್ಗೆ ಹೇಳಿದ್ದಾರೆ. ಏನು ಅಂತಂದರೆ, ಈ ಐಹಿಕವಾದಂತಹ ಮಾಯಾಶಕ್ತಿ ಇದೆಯಲ್ಲ, ಇದು ಆಧ್ಯಾತ್ಮಿಕ ಶಕ್ತಿಯಿಂದ ಭಿನ್ನವಾಗಿದ್ದರೂ ಕೂಡ, ಈಗ ಆಧ್ಯಾತ್ಮಿಕ ಶಕ್ತಿನೇ ಬೇರೆ, ಐಹಿಕ ಶಕ್ತಿನೇ ಬೇರೆ ಅಲ್ವಾ, ಅದರದ್ದೇ ಒಂದು ಕ್ವಾಲಿಟೀಸು, ಅದಕ್ಕಿರುವಂಥ ಒಂದು ಗುಣಗಳು ಎಲ್ಲ ಬೇರೆ ಇದೆ. ಸೊ ಅದಕ್ಕಿಂತ ಇದು ಭಿನ್ನ ಆಗಿದ್ರೂ ಕೂಡ ಅದು ಕೂಡ ಭಗವಂತನ ಶಕ್ತಿಗಳಲ್ಲಿ ಅದು ಒಂದಾಗಿದೆ. ಹಾಗಾಗಿ ಐಹಿಕ ತ್ರಿಗುಣಗಳು ಯಾವುದು, ಸತ್ವರಜ ಮತ್ತು ತಮೋ ಗುಣಗಳು, ಈ ಮೂರು ಗುಣಗಳು ಕೂಡ ಭಗವಂತನ ಗುಣಗಳೇ ಆಗಿದೆ. ಅಂದರೆ ಭಗವಂತನಿಂದಾನೇ ಬಂದಿರೋದು, ಅದಕ್ಕೋಸ್ಕರ ಅದು ಕೂಡ ಭಗವಂತನ ಗುಣಗಳೇ. ಶಕ್ತಿ ಮತ್ತು ಶಕ್ತಿವಂತನಾದ ದೇವೋತ್ತಮ ಪುರುಷರು ಬೇರೆ ಅಲ್ಲ. ಅಂತಹ ಶಕ್ತಿ ಭಗವಂತನೊಂದಿಗೆ ಒಂದಾಗಿದ್ದರೂ ಕೂಡ ಭಗವಂತನು ಎಂದೂ ಅದರ ಅಧೀನನಾಗಿರುವುದಿಲ್ಲ. ಜೀವಿಗಳು ಭಗವಂತನ ವಿಭಿನ್ನಾಂಶಗಳೇ ಆಗಿದ್ದರೂ ಅವು ಐಹಿಕ ಶಕ್ತಿಯಿಂದ ಆಕ್ರಾಂತವಾಗಿರುತ್ತವೆ. ಇಲ್ಲಿ ಒಂದು ಶಕ್ತಿ ಮತ್ತು ಶಕ್ತಿವಂತ ಇಬ್ಬರೂ ಬೇರೆ ಅಲ್ಲ. ಈಗ ನೋಡಿ, ಶಕ್ತಿ, ನಾವು ಭಗವಂತನ ಒಂದು ಶಕ್ತಿ, ಪರಾಶಕ್ತಿ ಅಂತ ಹೇಳ್ತಾರೆ, ಮತ್ತು ಶಕ್ತಿವಂತ ಯಾರು, ಭಗವಂತ, ಇಬ್ಬರೂ ಬೇರೆ ಅಲ್ಲ. ಆದರೆ ಅಂಥ ಶಕ್ತಿಗಳು ಭಗವಂತನ ಜೊತೆ ಒಂದಾಗಿದ್ರೂ ಕೂಡ ಭಗವಂತ ಯಾವತ್ತೂ ಆ ಶಕ್ತಿಯ ಅಧೀನವಾಗಿರೋದಿಲ್ಲ. ಅವನು ಶಕ್ತಿವಂತನಾಗಿರ್ತಾನೆ ಹೊರತು ಶಕ್ತಿಯ ಅಧೀನರಾಗಿರೋದಿಲ್ಲ. ಸೊ ಜೀವಿಗಳು ಭಗವಂತನ ವಿಭಿನ್ನಾಂಶಗಳಾಗಿದ್ರೂ ಕೂಡ ಈ ಐಹಿಕ ಶಕ್ತಿಯಿಂದ ಆವೃತವಾಗಿರ್ತೀವಿ, ಅಂದರೆ ಅದಕ್ಕೆ ಒಳಗಾಗಿರ್ತೀವಿ ನಾವು ಅಂತ ಅರ್ಥ. ಆದರೆ ಭಗವಂತ ಒಳಗಾಗೋದಿಲ್ಲ ಅನ್ನೋದು ಇದರ ಅರ್ಥ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾದ ಭಗವಂತನ ಅಚಿಂತ್ಯವಾದ ಯೋಗಂ ಐಶ್ವರಂ ಎಂಬುದನ್ನು ಮಂಡೂಕ ವೇದಾಂತಿಗಳು ಅಪಾರ್ಥ ಮಾಡಿದ್ದಾರೆ. ಅಂದರೆ ಅರ್ಥ, ಇಲ್ಲಿ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ಒಂದ್ಸರಿ ನೋಡೋಣ. ಅದು ಯಾವ ಶ್ಲೋಕ ಅಂತಂದರೆ, ನಚ ಮತ್ ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಅಂತ ಒಂದು ಶ್ಲೋಕ ಇದೆಯಲ್ಲ, ಅದರಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ, ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೀನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಕೂಡ ನಾನು ಎಲ್ಲ ಕಡೆ ಇದ್ದೀನಿ, ಆದರೂ ಕೂಡ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಯಾಕೆ ಅಂತಂದರೆ ನಾನೇ ಸೃಷ್ಟಿಯ ಮೂಲ, ನನ್ನಿಂದನೇ ಎಲ್ಲ ಆಗಿದ್ರೂ ಕೂಡ ನಾನು ಅದಕ್ಕೆ ಒಳಗಾಗಿಲ್ಲ, ನಾನು ಆ ಒಂದು ಅಭಿವ್ಯಕ್ತಿಯ ಭಾಗ ಕೂಡ ನಾನಲ್ಲ ಅಂತ ಹೇಳಿದನಲ್ಲ. ಅದನ್ನು ಈ ಮಂಡೂಕ ವೇದಾಂತಿಗಳು ಏನು ಮಾಡ್ತಾರೆ ಅಂದರೆ, ಈಗ ಕಪ್ಪೆಯ ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ, ಕೂಪ ಮಂಡೂಕ ಅಂತಂದ್ಬಿಟ್ಟು, ಕಪ್ಪೆ ತಾನಿರುವಂತಹ ಬಾವಿನೇ ದೊಡ್ಡದು ಅಂದ್ಕೊಳ್ಳುತ್ತೆ. ಅಂದರೆ ನಾವು ತಿಳ್ಕೊಂಡಿರುವಂಥ ಜ್ಞಾನನೇ ದೊಡ್ಡದು ಅಂತ ತಿಳ್ಕೊಂಡಿರುವಂಥ ವೇದಾಂತಿಗಳು ಅದನ್ನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಹೆಂಗೆ ಅನಿಸುತ್ತೋ ಹಂಗೆ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಆಯಿತಾ. ಆದರೆ ಅಲ್ಲಿ ಭಗವಂತ ಹೇಳಿರೋದೇ ಬೇರೆ, ಆದರೆ ಅವರು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಾರಾಯಣನು ದರಿದ್ರ ನಾರಾಯಣ ಅಂದರೆ ಬಡ ಮನುಷ್ಯನಾಗುತ್ತಾನೆ ಎಂಬ ಸಿದ್ಧಾಂತವನ್ನು ಬೆಂಬಲಿಸುವುದಕ್ಕಾಗಿ ಐಹಿಕ ಶಕ್ತಿಯು ಸರ್ವೋತ್ತಮನಾದ ಭಗವಂತನನ್ನೂ ಆಕ್ರಮಿಸುತ್ತದೆ ಎನ್ನುತ್ತಾರೆ. ನೋಡಿ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂತಂದರೆ, ನಾರಾಯಣನು ದರಿದ್ರ ನಾರಾಯಣ ಅಂತಂದರೆ ಅರ್ಥ ಏನು, ಸ್ವಯಂ
ಭಗವಂತ ಬಡ ಮನುಷ್ಯನಾಗ್ತಾನೆ, ದರಿದ್ರನಾರಾಯಣನಾಗ್ತಾನೆ ಅನ್ನುವಂಥ ಅವರ ಒಂದು ಸಿದ್ಧಾಂತ ಇದೆಯಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ ಅದಕ್ಕೊಂದು ತೂಕ ಬರೋ ಥರ ಮಾಡಬೇಕಲ್ಲ, ಬೆಂಬಲ ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ, ಐಹಿಕ ಶಕ್ತಿ ಅನ್ನೋದು ಭಗವಂತನನ್ನು ಕೂಡ ಆವರಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಾಯೆ ಭಗವಂತನ ಅಧೀನದಲ್ಲಿರುತ್ತೆ, ಭಗವಂತನನ್ನು ಆಕ್ರಮಣ ಮಾಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಆದರೆ ಅವ್ರು ಆ ರೀತಿ ಹೇಳ್ತಾರೆ ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇರೋದು. ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನು ವಿವರಿಸುತ್ತಾ ತುಂಬ ಮನೋಜ್ಞವಾದ ನಿದರ್ಶನವನ್ನು ನೀಡಿದ್ದಾರೆ. ಅವರು ಹೇಳುತ್ತಾರೆ, ಸೂರ್ಯನು ಪ್ರಕಾಶಮಯನಾದರೂ ಮೋಡ, ಕತ್ತಲು, ಹಿಮಪಾತಗಳು ಸೂರ್ಯನ ಅಂಶಗಳೇ ಆಗಿವೆ. ಸೂರ್ಯನಿಲ್ಲದೆ ಆಕಾಶದಲ್ಲಿ ಮೋಡ ಮುಸುಕುವುದಾಗಲಿ ಕತ್ತಲು ಕವಿಯುವುದಾಗಲಿ ಸಾಧ್ಯವಿಲ್ಲ. ಭೂಮಿಗೆ ಮಂಜು ಸುರಿಯುವ ಸಾಧ್ಯತೆಯೂ ಇಲ್ಲ. ಈ ಲೋಕಜೀವನ ಸೂರ್ಯನಿಂದ ಸಂರಕ್ಷಿತವಾದರೂ ಸೂರ್ಯನಿಂದಲೇ ಉತ್ಪಾದಿತವಾದ ಕತ್ತಲು ಮತ್ತು ಹಿಮಪಾತಗಳಿಂದ ಜೀವನಕ್ಕೆ ತೊಂದರೆಯೂ ಉಂಟಾಗುತ್ತದೆ. ಆದರೆ ಕತ್ತಲು, ಮೋಡ, ಹಿಮಪಾತಗಳಿಂದ ಸ್ವಯಂ ಸೂರ್ಯನು ಎಂದೂ ಆಕ್ರಾಂತನಾಗುವುದಿಲ್ಲ ಎನ್ನುವುದು ವಾಸ್ತವವೇ ಆಗಿದೆ. ಸೂರ್ಯನು ಅಂತಹ ಅಡೆತಡೆಗಳಿಂದ ಬಲು ದೂರದಲ್ಲಿ ಇದ್ದಾನೆ. ಜ್ಞಾನದ ಅಲ್ಪ ಬಂಡವಾಳವುಳ್ಳವರು ಮಾತ್ರ ಸೂರ್ಯನಿಗೆ ಮೋಡ ಮುಸುಕಿದೆ, ಕತ್ತಲು ಕವಿದಿದೆ ಎಂದು ಹೇಳುತ್ತಾರೆ. ಅಂತೆಯೇ ಐಹಿಕ ಶಕ್ತಿಯು ಭಗವಂತನ ಶಕ್ತಿಗಳಲ್ಲೊಂದಾಗಿದ್ದರೂ ಕೂಡ ಪರಬ್ರಹ್ಮವಾದ ದೇವೋತ್ತಮ ಪುರುಷನು ಅದರ ಪ್ರಭಾವದಿಂದ ಸದಾ ಆಬಾಧಿತನಾಗಿದ್ದಾನೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಶ್ರೀಲ ಜೀವ ಗೋಸ್ವಾಮಿಗಳು ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನು ಯಾವ ರೀತಿ ಒಂದು ಉದಾಹರಣೆ ಕೊಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೂರ್ಯ ಮತ್ತು ಸೂರ್ಯನ ಪ್ರಕಾಶ ಇರುತ್ತಲ್ಲ, ಅದರ ಒಂದು ಎಕ್ಸಾಂಪಲ್ ತೊಗೊಂಡು ಇದನ್ನು ವಿವರಣೆ ಮಾಡಿದ್ದಾರೆ. ಏನು ಅಂತಂದರೆ, ಈಗ ಸೂರ್ಯ ತುಂಬ ಪ್ರಕಾಶಮಾನವಾಗಿರ್ತಾನೆ ಅಲ್ವಾ? ಆದರೂ ಕೂಡ ಮೋಡ, ಕತ್ತಲು, ಹಿಮಪಾತ ಇದೆಲ್ಲವೂ ಕೂಡ ಸೂರ್ಯನ ಅಂಶಗಳೇ. ಸೂರ್ಯನಿಂದಾನೇ ಇದೆಲ್ಲನೂ ಆಗುವಂಥದ್ದು. ಯಾವುದು? ಮೋಡ ಆಗಿರ್ಬೋದು, ಕತ್ತಲಾಗಿರ್ಬೋದು, ಮತ್ತು ಹಿಮಪಾತ ಕೂಡ. ಸೂರ್ಯ ಇಲ್ಲದೆ ಆಕಾಶದಲ್ಲಿ ಮೋಡ ಮುಸ್ಕೋದಕ್ಕೆ ಸಾಧ್ಯನೇ ಇಲ್ಲ, ಕತ್ತಲು ಕವಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೂರ್ಯ ಇರೋದ್ರಿಂದನೇ ಈ ಮೋಡ ಮತ್ತು ಕತ್ತಲು ಕೂಡ ಬರೋದಕ್ಕಾಗೋದು. ಭೂಮಿಗೆ ಮಂಜು ಸುರಿಯುತ್ತಲ್ಲ, ಅದು ಕೂಡ ಸೂರ್ಯನಿಂದನೇ ಆಗೋದು. ಈ ಒಂದು ಜಗತ್ತಿನ ಜೀವನ ಏನು ನಡೀತಾ ಇದೆಯೋ ಅದು ಸೂರ್ಯನಿಂದ ಸಂರಕ್ಷಿತವಾಗಿದೆ ಅಲ್ವಾ? ಸೂರ್ಯನ ಒಂದು ಕಿರಣಗಳು ಬೀಳೋದ್ರಿಂದಾನೇ ಈ ಲೋಕದಲ್ಲಿ ಜೀವ ಅನ್ನೋದು ಇರುವಂಥದ್ದು. ಸೂರ್ಯನಿಂದಾನೇ ಉತ್ಪಾದನೆ ಆದಂತಹ ಕತ್ತಲು ಮತ್ತು ಹಿಮಪಾತಗಳಿದೆಯಲ್ಲ, ಇದರಿಂದ ಅದೇ ಜೀವಕ್ಕೆ ತೊಂದರೆ ಕೂಡ ಉಂಟಾಗುತ್ತೆ. ಅಂದರೆ ಸೂರ್ಯನಿಂದ ಹೇಗೆ ನಮಗೆ ರಕ್ಷಣೆ ದೊರೆಯುತ್ತೋ ಹಾಗೆ ತೊಂದರೆ ಕೂಡ ಅಲ್ಲಿ ಉಂಟಾಗುತ್ತೆ. ಆದರೆ ಕತ್ತಲು, ಮೋಡ, ಹಿಮಪಾತಗಳಿಂದ ಯಾವತ್ತೂ ಕೂಡ ಸ್ವಯಂ ಸೂರ್ಯ ಆಕ್ರಾಂತನಾಗೋದಿಲ್ಲ, ಅಂದರೆ ಆವರಿಸ್ಕೊಳ್ಳೋದಿಲ್ಲ ಅನ್ನೋದು ನಿಜಾನೇ ಅಲ್ವಾ? ಸೂರ್ಯನನ್ನು ಯಾವಾಗಲಾದರೂ ಮೋಡ ಆಗಲಿ, ಕತ್ತಲಾಗಲಿ, ಹಿಮಪಾತಗಳಾಗಲಿ ಆವರಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಯಾಕೆ ಅಂತಂದರೆ ಸೂರ್ಯ ಅಂಥ ಅಡೆತಡೆಗಳಿಂದ ತುಂಬ ದೂರದಲ್ಲಿದ್ದಾನೆ. ನಮಗೆ ನೋಡೋದಕ್ಕೆ ಹಂಗೆ ಅನಿಸುತ್ತೆ, ಮೋಡ ಮುಚ್ಕೊಂಡ್ಬಿಟ್ಟಿದೆ ಸೂರ್ಯನನ್ನು ಅಂತ. ಆದರೆ ಆ ರೀತಿ ನಮಗೆ ಕಾಣಿಸುತ್ತಷ್ಟೇ. ಆದರೆ ಸೂರ್ಯ ಅದಕ್ಕಿಂತ ಎಷ್ಟೋ ದೂರದಲ್ಲಿದ್ದಾನೆ. ಆದರೆ ಸ್ವಲ್ಪ ಜ್ಞಾನ ಇರುವಂಥವ್ರು ಏನು ಮಾಡ್ತಾರೆ, ಸೂರ್ಯನಿಗೆ ಮೋಡ ಮುಸ್ಕೊಂಡ್ಬಿಟ್ಟಿದೆ, ಕತ್ಲು ಕವಿದುಬಿಟ್ಟಿದೆ, ಸೂರ್ಯನಿಗೆ ಅಡ್ಡ ಬಂದ್ಬಿಟ್ಟಿದೆ, ಏನೇನೋ ನಾವು ಅದನ್ನು ಹೇಳ್ತೀವಿ ಅಷ್ಟೇ. ಆದರೆ ಸೂರ್ಯ ಯಾವತ್ತೂ ಅದರಿಂದ ಬಾಧಿತನಾಗೋದಿಲ್ಲ. ಯಾಕಂದರೆ ಸೂರ್ಯನಿಂದನೇ ಇವೆಲ್ಲ ಬರುವಂಥದ್ದು ಅಂತಂದಮೇಲೆ ಸೂರ್ಯನನ್ನು ಅವು ಹೇಗೆ ಕವಿಯೋದಕ್ಕೆ ಸಾಧ್ಯ? ಅದೇ ರೀತಿ ಈ ಐಹಿಕ ಶಕ್ತಿ ಅನ್ನೋದು ಭಗವಂತನ ಶಕ್ತಿಗಳಲ್ಲಿ ಒಂದಾಗಿದ್ದರೂ ಕೂಡ ಇಲ್ಲಿ ಭಗವಂತ ಹೇಳ್ತಾನೆ, ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಂತ. ಅಂದರೆ ಆ ಭಗವಂತ ಅದರ ಪ್ರಭಾವದಿಂದ ಯಾವತ್ತೂ ಕೂಡ ಆಬಾಧಿತನಾಗಿದ್ದಾನೆ, ಯಾವತ್ತೂ ಅವನು ಬಾಧೆಗೊಳಗಾಗಲ್ಲ. ಅಂದರೆ ಅವನನ್ನು ಏನೂ ಮಾಡೋಕ್ಕಾಗಲ್ಲ ಅದು ಅಂತಂದ್ಬಿಟ್ಟು. ಹೇಗೆ ಬದ್ಧ ಜೀವಿಗಳಾದ ನಮ್ಮನ್ನು ಮಾಯೆ ಆವರಿಸ್ಕೊಳ್ಳುತ್ತೋ ಆ ರೀತಿ ಭಗವಂತನನ್ನು ಅದು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.